उम्रा के मुक़द्दस सफर के लिए बुशरा टूर एंड ट्रैवल की बेमिसाल खिदमत हासिल कीजिए। शाबान और रमजान में उम्रा की बुकिंग जारी है, साथ ही साथ हज 2025 की बुकिंग भी जारी है। तो फिर आज ही रब्त कीजिए बुशरा टूर एंड ट्रैवल से। नेताजी नगर, शीश महल टाकिज रोड, रायचूर। फोन नंबर है 9036391629। नाजरीन आदाब, A1 टीवी में आपका खैर मकदम है। बीजेपी हुकूमत रायचूर को IIT की तरह एम्स से भी महरूम रखना चाहती है, रवि बोसराज का इल्जाम। कांग्रेस के नौजवान कायद रवि बोसराज ने आज एक प्रेस कॉन्फ्रेंस से खिताब करते हुए मरकज की बीजेपी हुकूमत पर इल्जाम आयद किया कि बीजेपी रायचूर के साथ मुसलसिल नाइंसाफी कर रही है। उन्होंने कहा कि रायचूर में 1000 दिनों से एम्स अस्पताल के लिए मुसलसिल एहतजाज किया जा रहा है, इसके बावजूद बीजेपी हुकूमत इस जानिब तवज्जो नहीं दे रही है। वजीर आजम को, मरकजी वजीरों को, कर्नाटका के अरकान पार्लिमान को मेमोरेंडम भी दिए गए, मगर इसके बावजूद बीजेपी हुकूमत रायचूर की तरफ कोई तवज्जो नहीं दे रही है। रवि बोसराज ने मजीद कहा कि रियासत की कांग्रेस हुकूमत रायचूर की तरक्की के लिए मजबूत इकदाम कर रही है। रायचूर म्युनिसिपल काउंसिल को कारपोरेशन बनाया गया और रायचूर की तरक्की के लिए खुसूसी फंड्स भी जारी किए। एयरपोर्ट की जल्द अज जल्द तामीर के लिए भी इकदाम किए जा रहे हैं। इस प्रेस कॉन्फ्रेंस में कांग्रेस के डिफीटेड MLA उम्मीदवार मोहम्मद शालम, डिप्टी मेयर डॉक्टर जे साजिद समीर, RDA नरसिम्लू, माडगिरी, रुकने बल्दिया जिंदप्पा और दीगर कांग्रेस कायदीन भी मौजूद थे। ಸತತವಾಗಿ 1000 ದಿವಸಗಳಿಂದ ನಡೀತಾ ಇದೆ। ಮೊನ್ನೆ 5ನೇ ತಾರೀಕಿಗೆ 1000 ದಿನ ಆಯಿತು। ಸತತವಾಗಿ ಇಷ್ಟು ವರ್ಷ ಈ ಹೋರಾಟವನ್ನು ಮಾಡ್ತಾ ಇದ್ದೀವಿ, ಬೇಡಿಕೆಯನ್ನು ಇಟ್ಟಿದ್ದೀವಿ। ಎಲ್ಲೋ ಒಂದು ಕಡೆ ರಾಜ್ಯ ಸರ್ಕಾರ ಈ ಒಂದು ಭಾಗದಲ್ಲಿ ಆಗಬೇಕು ಅಂತೇಳಿ ತೀರ್ಮಾನ ಮಾಡಿ ಸುಮಾರು 1.5 ವರ್ಷ ಹಿಂದೆನೆ ಪ್ರಧಾನಮಂತ್ರಿಗಳಿಗಾಗಿರ್ಬೋದು, ಮುಖ್ಯಮಂತ್ರಿಗಳಿಗಾಗಿರ್ಬೋದು, ಮತ್ತೆ ಹೆಲ್ತ್ ಮಿನಿಸ್ಟರ್ ಆಗಿನ ಕಾಲದ ಹೆಲ್ತ್ ಮಿನಿಸ್ಟರ್ ಆದಂಥ ನಡ್ಡಾ ಅವರಿಗೇನು ಪತ್ರಗಳು ಬರೆದಿದ್ದಾರೆ। ಅದೇ ರೀತಿ ನಮ್ಮ ಜಿಲ್ಲಾ ಮಂತ್ರಿಗಳು ಡಾಕ್ಟರ್ ಶರಣ್ ಪ್ರಕಾಶ್ ಪಾಟೀಲ್ ಅವರು, ಬೋಸರಾಜ್ ಅವರು, ಮತ್ತೆ ಎಲ್ಲ ಶಾಸಕರ ತಂಡ ಪಕ್ಷಾತೀತವಾಗಿ ಸೆಂಟ್ರಲ್ ಗೌರ್ಮೆಂಟ್ಗೆ ಹೋಗಿ ಒಂದು ಬೇಡಿಕೆಯನ್ನ ಇಟ್ಟಿದ್ರು। ರಾಜ್ಯ ಸರ್ಕಾರ, ಅದು ಕಾಂಗ್ರೆಸ್ ಪಕ್ಷ, ಮುಖ್ಯಮಂತ್ರಿಗಳು, ಉಪಮುಖ್ಯಮಂತ್ರಿಗಳು ನಮ್ಮ ಪ್ರಣಾಳಿಕೆಯಲ್ಲಿ ಇದನ್ನ ನಾವು ರಾಯಚೂರಲ್ಲಿ ಸ್ಥಾಪನೆ ಮಾಡ್ತೀವಿ ಅಂತ ಹೇಳಿ ಮುದ್ದಾಮಾಗಿ ರಾಹುಲ್ ಗಾಂಧಿ ಅವರು, ಖರ್ಗೆ ಅವರು ಒಂದು ಇದರಲ್ಲಿ ಇವತ್ತು ರಾಯಚೂರಲ್ಲೇ ಸ್ಥಾಪನೆ ಮಾಡ್ತೀವಿ ಅಂತ ಪ್ರಣಾಳಿಕೆಯಲ್ಲಿ ಹೇಳಿ ಆ ಬದ್ಧತೆಯನ್ನ ಮುಂದಿನ ದಿವಸಗಳಾದ್ರೆ ಈ 1.5 ವರ್ಷದಲ್ಲಿ ತೋರಿಸಿದ್ದಾರೆ, ಪತ್ರ ಬರೆದಿದ್ದಾರೆ, ಇಲ್ಲೇ ಆಗಬೇಕು ಅಂತೇಳಿ ಒತ್ತಾಯ ತಂದಿದ್ದಾರೆ। ಅದಲ್ಲದೆ ಕಾರ್ಪೊರೇಷನ್ ಅನ್ನು ಮಾಡಿದ್ದಾರೆ। ನಮ್ಮ ಏರ್ಪೋರ್ಟಿಗೆ ಏನೇನು ಕ್ಲಿಯರೆನ್ಸಸ್ ಕೊಡಬೇಕಾಗಿದೆ ಅದೆಲ್ಲ ಕ್ಲಿಯರೆನ್ಸಸ್ನು ಇವತ್ತು ನಾನು ಧನ್ಯವಾದಗಳು ಹೇಳಬೇಕಾಗ್ತದೆ। ಸಿವಿಲ್ ಏವಿಯೇಷನ್ ಮಿನಿಸ್ಟರ್, ಇವತ್ತು ಇಂಡಿಯನ್ ಸಿವಿಲ್ ಏವಿಯೇಷನ್ ಮಿನಿಸ್ಟರ್ ನಮ್ಮ ರಾಮಮೋಹನ್ ನಾಯ್ಡು ಅವರು ಒಪ್ಪಿಗೆ ಕೊಟ್ಟು ಇಲ್ಲ ತಕ್ಷಣವೇ ಇದಕ್ಕೆ ನಾನು ಕ್ಲಿಯರೆನ್ಸಸ್ ಕೊಡ್ತೀನಿ ಅಂತೇಳಿ ಅವರೆಲ್ಲ ನಮ್ಮ MP ಅವರು, ಕುಮಾರ್ ನಾಯ್ಕ ಅವರು, ನಾವೆಲ್ಲ ಹೋಗಿ ಅವ್ರನ್ನ ಭೇಟಿಯಾದಾಗ ಇಮಿಡಿಯೇಟ್ ಆಗಿ ಅದಕ್ಕೆ ಒಪ್ಪಿಗೆ ಕೊಟ್ಟರು। ಇವೆಲ್ಲ ಆಗಬೇಕು, ಇವೆಲ್ಲ ಮಾಡಬೇಕು ಅಂತಂದರೆ ಎಲ್ಲೋ ಒಂದು ಕಡೆ ರಾಜ್ಯ ಸರ್ಕಾರದಿಂದ ಏನೇನು ಮಾಡಬೇಕಾಗಿದೆ ಎಲ್ಲ ಮಾಡಾಗಿದೆ। ಮುಂದೆನೂ ಮಾಡಬೇಕು, ಇನ್ನೂ ಬಹಳಷ್ಟು ಇದಾವೆ, ಇಷ್ಟಕ್ಕೆ ನಿಲ್ಬೇಕಂತ ಇನ್ನೂ ಬಹಳಷ್ಟು ಮಾಡಬೇಕಾಗಿದೆ। ಅದರಲ್ಲಿ ಎಲ್ಲರೂ ಸಹಕಾರ ಇರಬೇಕು, ನಾಗರಿಕರದ್ದು ಇರಬೇಕು। ಎಲ್ಲೋ ಒಂದು ಕಡೆ ನಾವೆಲ್ಲರೂ ಇದು ಹಾಗೇ ಬೇಕು, ಇದು ಇಲ್ಲಿ ಮಾಡೇಬೇಕು ಅಂತಂದ್ರೆ ನಮ್ದು ಬಹಳಷ್ಟು ಕಾರ್ಯವನ್ನು ನಾವು ಹೋಗಿ ಡೆಲ್ಲಿಯಲ್ಲಿ ಮಾಡಿದ್ದೀವಿ। ಅವತ್ತೂ ಏಮ್ಸ್ ರಾಯಚೂರಲ್ಲಿ ಸ್ಥಾಪನೆ ಆಗಬೇಕು,
ಸದಾ ಮುಖ್ಯಮಂತ್ರಿಗಳು ಪ್ರಧಾನಮಂತ್ರಿಗಳಿಗೆ ಭೇಟಿಯಾದಾಗ ಅವ್ರಿಗೂ ಈ ಏಮ್ಸ್ವನ್ನ ರಾಯಚೂರಲ್ಲಿ ಮಾಡಬೇಕು ಅಂತೇಳಿ ಪ್ರಸ್ತಾವನೆ ಮಾಡಿದ್ರು. ನಮಗೆ ಒಂದು ಆಶಾಭಾವನೆ ಇತ್ತು, ಮಾಡ್ತಾರೆ ಇವತ್ತಿಲ್ಲ ನಾಳೆ. ಯಾಕಂತಂದ್ರೆ ಇದು ಯಾವುದು ಭಿಕ್ಷೆ ಅಲ್ಲ. ಪ್ರತಿಯೊಂದು ರಾಜ್ಯಕ್ಕೆ ಏಮ್ಸ್ ಅನ್ನ ನಾವು ಮಾಡೇ ಮಾಡ್ತೀವಿ ಅಂತ ಹೇಳಿ ಕೇಂದ್ರ ಸರ್ಕಾರ ನೀತಿ ಆಯೋಗ ಮಾಡಿದಂತ ಒಂದು ಘೋಷಣೆ. 22 ರಾಜ್ಯಗಳಲ್ಲಿ ಈ ಒಂದು ಏಮ್ಸ್ ಅನ್ನ ಸ್ಥಾಪನೆ ಮಾಡಿದ್ದಾರೆ. ಹಾಗಾಗಿ ನಮಗೆ ಒಂದು ಆಶೆ ಭಾವನೆ ಇತ್ತು, ಇವತ್ತಿಲ್ಲ ನಾಳೆ ಮಾಡೇ ಮಾಡ್ತಾರೆ, ಕೊಡ್ತಾರೆ ಅಂತೇಳಿ ನಮಗೆ ಪೂರ್ತಿ ನಂಬಿಕೆ ಕೇಂದ್ರ ಸರ್ಕಾರದ ಮೇಲೆ. ಯಾಕಂದ್ರೆ ಇನ್ನೊಂದು ಏನಂತಂದ್ರೆ ಬಹಳ ವಿಶೇಷ ಏನಂದ್ರೆ ಮುಖ್ಯಮಂತ್ರಿಗಳು ನಮ್ಮ ಭಾಗದವರು, ನಮ್ಮಿಂದನೇ ಅವರು ರಾಜ್ಯಸಭಾ ಮೆಂಬರ್ ಆಗಿ 2ನೇ ಬಾರಿಗೆ ಮುಖ್ಯಮಂತ್ರಿಗಳಾಗಿದ್ದಾರೆ. ಹಾಗಾಗಿ ಅವರು ನಮ್ಮ ಬೇಡಿಕೆಯನ್ನ ಯಾವುದೇ ಕಾರಣಕ್ಕೂ ಕೇಳ್ತಾರೆ. ಅವ್ರು ಮಾಡಬೇಕಾಗಿತ್ತು ಇಷ್ಟೇ, ಅವರು ರಾಜ್ಯಕ್ಕೆ ಕೊಡಬೇಕಾಗಿತ್ತು. ರಾಜ್ಯ ಸರ್ಕಾರ ತೀರ್ಮಾನ ಮಾಡ್ತದೆ ಎಲ್ಲಿ ಮಾಡಬೇಕು, ಯಾವ ಭಾಗದಲ್ಲಿ ಮಾಡಬೇಕು, ಎಲ್ಲಿ ಇದಕ್ಕೆ ಸೂಕ್ತ ಅಂತೇಳಿ ರಾಜ್ಯ ಸರ್ಕಾರ ಮಾಡಬೇಕು. ಅದೇ 22 ರಾಜ್ಯಗಳಲ್ಲಿ ಮಾಡಿದಾಗ ನಮ್ಮ ಭಾಗಕ್ಕೆ ಬಂದಾಗ ಹೋದೊಂದು ಫೈನಾನ್ಸ್, ನಮ್ಮ ಫೈನಾನ್ಸ್ ಬಿಲ್ ಅದು ಮತ್ತೆ ಬಜೆಟ್, ಕೇಂದ್ರ ಬಜೆಟ್ ಮಂಡಿಸಿದಾಗ ಅವತ್ತೂ ಮುಖ್ಯಮಂತ್ರಿಗಳು ಪತ್ರ ಬರೆದರು ಮುಖ್ಯಮಂತ್ರಿಗಳಿಗೆ ಮತ್ತೆ ಪ್ರಧಾನಮಂತ್ರಿಗಳಿಗೆ. ಏನಂತ, ಇಲ್ಲಿ ನೀವು ಈ ಬಜೆಟ್ ಅಲ್ಲಿ 24-25ನೇ ಬಜೆಟ್ ಅಲ್ಲಿ ನೀವು ಇದನ್ನ ಘೋಷಣೆ ಮಾಡಬೇಕು ಅಂತೇಳಿ. ಅವತ್ತು ಅದನ್ನು ಸ್ಪಂದಿಸಿದ್ದಿಲ್ಲ, ನಿರಂತರವಾಗಿ ಸಂಪರ್ಕನಾಗಿದ್ರು. ಮತ್ತೆ ಪುನಃ ಇವತ್ತೇನು ಮೊನ್ನೆ 25-26ನೇ ಬಜೆಟ್ಗೂ ಮುಖ್ಯಮಂತ್ರಿಗಳು ಪತ್ರ ಬರೆದಿದ್ರು, ಇಲ್ಲ ಇದು ಈ ಒಂದು ವರ್ಷದಲ್ಲಿ ನೀವು ಘೋಷಣೆ ಮಾಡಬೇಕು ಅಂತೇಳಿ. ಆದರೆ ಅವರೊಂದು ಪತ್ರ ಬರೆದಿದ್ದಾರೆ. ಏನಂತ, ನಿಮ್ದೊಂದು NHM ಅಂದ್ರೆ ನ್ಯಾಷನಲ್ ಹೆಲ್ತ್ ಮಿಷನ್ ನಲ್ಲಿ ಏನು ಅನುದಾನ ಕೊಡ್ತಾ ಇದ್ದೀವಿ, ಅದರಲ್ಲಿ ಬೇಕಾಗಿದ್ರೆ ನೀವು ಅದನ್ನ ನೀವು ಅದೇ ಫಂಡ್ ಅಲ್ಲಿ, ಇಲ್ಲಿ ಹೇಳ್ತಾರೆ ಇಂಗ್ಲಿಷಲ್ಲಿದೆ, ಅಂಡರ್ NHM the ministry provides financial and technical support to the states, union territories to strengthen their healthcare infrastructure. ಅಂದ್ರೆ ಮೂಲಭೂತ ಏನು ಆರೋಗ್ಯ ಸಂಬಂಧ ಏನು ಮೂಲಭೂತ ಸೌಲಭ್ಯಗಳಿವೆ ಅದಕ್ಕೆ ನಾವು NHM ಅಲ್ಲಿ ನಾವು ಪ್ರೊವೈಡ್ ಮಾಡ್ತೀವಿ. ಬೇಸ್ಡ್ ಆನ್ ದ ರಿಕ್ವೈರ್ಮೆಂಟ್ಸ್ forced by the states duties in this program implementation plans within their overall resources envelope. Under NHM, total rupees 4,648 has been released to the state of Karnataka from the financial year 21-22 to financial year 24-25. ಅಂದ್ರೆ 4 ವರ್ಷದಲ್ಲಿ 4,648 ಕೋಟಿ NHM ಅಲ್ಲಿ ನಾವು ಕೊಟ್ಟಿದ್ದೀವಿ. ಅದರಲ್ಲಿ ನೀವು ಮತ್ತೆ ಇನ್ನೊಂದು PM ಅಭಿಮ್ ಅಂತ ಹೇಳಿ ಇನ್ನೊಂದು ಫಂಡ್ ಇರ್ತದೆ, ಅದರಲ್ಲಿ 194 ಕೋಟಿ ಕೊಟ್ಟಿದ್ದೀವಿ. ಇವೆರಡು ಸೇರಿ ಇದರಲ್ಲಿ ಈ ಒಂದು ಫಂಡ್ ಅಲ್ಲಿ ನೀವು ಬೇಕಾಗಿದ್ರೆ ನೀವು ಏಮ್ಸ್ ಅನ್ನ ನೀವು ತಗೋಬಹುದು ಅಂತ. ನಾನು ಯಾಕೆ ಈ ವಿಷಯವನ್ನು ಪ್ರಸ್ತಾಪ ಮಾಡ್ತಾ ಇದ್ದೀನಿ ಅಂತಂದ್ರೆ, ಇವತ್ತು 22 ರಾಜ್ಯಗಳಲ್ಲಿ ಎಲ್ಲಿ ಅಂತ ಒಂದು ಪತ್ರ ಬರಲಿಲ್ಲ. ಯಾವ ಡೇಟಿಗೆ ಬರ್ತಾರೆ? 14ನೇ ಜನವರಿ 25. ಎಲ್ಲಿ 22 ಕಡೆ ಎಲ್ಲಿ ಏಮ್ಸ್ ಅನ್ನ ಸ್ಥಾಪನೆ ಮಾಡಿದ್ದಾರೆ, ಅಲ್ಲಿ ಎಲ್ಲಿ ಇವರು NHM ಫಂಡ್ಸ್ ಯೂಸ್ ಮಾಡ್ರಿ, PM ಅಭಿಮ್ ಫಂಡ್ಸ್ ಯೂಸ್ ಮಾಡ್ರಿ ಅಂತ ಎಲ್ಲಿ ಹೇಳಿದ್ದಾರೆ. ಮಾತ್ರ ಕರ್ನಾಟಕ ಯಾಕೆ? ಏನು ಉದ್ದೇಶ ಅವ್ರದ್ದು? ಅಥವಾ ದುರುದ್ದೇಶನ ಆಗ್ಬಾರ್ದಂತನ ಪತ್ರ ಬರಲಿಲ್ಲ. ಯಾವ ಡೇಟಿಗೆ ಬರ್ತಾರೆ? 14ನೇ ಜನವರಿ
25 ಎಲ್ಲಿ 22 ಕಡೆ ಎಲ್ಲಿ ಏಮ್ಸ್ ಅನ್ನ ಸ್ಥಾಪನೆ ಮಾಡಿದ್ದಾರೆ. ಅಲ್ಲಿ ಎಲ್ಲಿ ಇವರು NHM ಫಂಡ್ಸ್ ಯೂಸ್ ಮಾಡ್ರಿ, PM ಅಭಿಯಾನ್ ಫಂಡ್ಸ್ ಯೂಸ್ ಮಾಡ್ರಿ ಅಂತ ಎಲ್ಲಿ ಹೇಳಿದ್ದಾರೆ. ಮಾತ್ರ ಕರ್ನಾಟಕ ಯಾಕೆ, ಏನು ಉದ್ದೇಶ ಅವ್ರದ್ದು, ಅಥವಾ ದುರುದ್ದೇಶನ ಆಗ್ಬಾರ್ದು ಅಂತನ? ಇದಕ್ಕೆ ಮುಖ್ಯಮಂತ್ರಿಗಳು ಪತ್ರ ಬರೆದಿದ್ದಾರೆ. ಇಲ್ಲ, ಅದು ಆರೋಗ್ಯ ಏನು ಮೂಲಭೂತ ಡಿಸ್ಟ್ರಿಕ್ಟ್ ಹಾಸ್ಪಿಟಲ್ಸ್ ನಾವು ಸ್ಟ್ರೆಂಥನ್ ಮಾಡಕ್ಕೆ ಆ ಒಂದು ಅಮೌಂಟ್ ಅನ್ನ ನೀವು ಕೊಡ್ತಾ ಇದ್ರಿ, ಅದರಲ್ಲಿ ಏಮ್ಸ್ ಅನ್ನ ತಗೊಳಕ್ಕೆ ಆಗೋದಿಲ್ಲ. ನೀವು ಸೆಪರೇಟ್ ಆಗಿ ನೀವು ಬೇರೆ ಕಡೆ ಹೆಂಗ್ ಕೊಟ್ಟಿದ್ದೀರಿ, PMSSY ಅಲ್ಲಿ ಪ್ರಧಾನ ಮಂತ್ರಿ ಸ್ವಾಸ್ಥ್ಯ ಸುರಕ್ಷಾ ಯೋಜನೆಯಲ್ಲಿ ನೀವೆಲ್ಲ ಕಡೆ 22 ರಾಜ್ಯಗಳಲ್ಲಿ ಕೊಟ್ಟಿದ್ದೀರಿ, ಅದೇ ರೀತಿ ನಮಗೂ ಕೊಡ್ರಿ ಅಂತ CM ಅವರು ಒಂದು ಪತ್ರ ಬರೆದಿದ್ದಾರೆ. ಇದೆಲ್ಲ ಮುಗಿದ ನಂತರ इन्वर्टर्स, बैटरीज, UPS, रेफ्रिजरेटर्स, वॉशिंग मशीन और दीगर होम अप्लायंसेस के लिए मशहूर डिस्ट्रीब्यूटर इंडियन एंटरप्राइजेस लाए हैं घर घर रोशनी, घर घर खुशियां लाने वाली बेहतरीन स्कीम। जी हां, अगर आप एक साथ रकम अदा करके इन्वर्टर्स या दीगर होम अप्लायंसेस खरीदने में मुश्किल महसूस कर रहे हैं तो आप इस स्कीम में शामिल होकर आसानी से इन्वर्टर्स, रेफ्रिजरेटर्स, AC या दीगर होम अप्लायंसेस हासिल कर सकते हैं। बिल्कुल आपके बजट के लिहाज से 3 स्कीमें बनाई गई हैं। पहली स्कीम महाना 1250 रुपए वाली, दूसरी स्कीम महाना 1900 रुपए वाली और तीसरी स्कीम महाना 2500 रुपए वाली। आज ही किसी एक स्कीम में शामिल हो जाइए और हासिल कीजिए ब्रांडेड कंपनी के होम अप्लायंसेस और अपने घर ले जाइए खुशियों का सामान। कांटेक्ट कीजिए इंडियन एंटरप्राइजेस, ब्रांच ऑफिस, शॉप नंबर 44306/1, BRB कॉलेज रोड, जहीराबाद, रायचूर। और इसकी हेड ऑफिस है 12-11-107/16, HB कॉम्प्लेक्स, गौशाला रोड, रायचूर। आप फोन पर भी राब्ता कर सकते हैं मोहम्मद खदर पाशा से। उनके फोन नंबर 9538045999 या फिर प्रकाश से उनके फोन नंबर 9538017999 पर, या फिर मोहम्मद उमेर से उनके फोन नंबर 9538021999 पर।